ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣದ ಮಹಾಸಂಚಿಕೆಯಲ್ಲಿ ಗೌರಿಯನ್ನು ಮನೆಯಿಂದ ಶಾಶ್ವತವಾಗಿ ಹೊರಹಾಕಲು ನಮ್ರತ ಮತ್ತು ಅನಿಕೇತ್ ಎಣೆದಿರುವ ದ್ವೇಷದ ಮಾಸ್ಟರ್ ಪ್ಲ್ಯಾನ್. ಆಫೀಸ್ನಲ್ಲಿ ವಿವೇಕ್ ಮೇಲಧಿಕಾರಿಗಳ ಮುಂದೆ ಎದುರಿಸಲಿರುವ ಸವಾಲು. ತಂದೆಯ ಕಷ್ಟಕ್ಕೆ ಹೆಗಲು ಕೊಡಲು ಬಂದ ಗೌರಿಯ ಸ್ವಾಭಿಮಾನ ಹಾಗೂ ರಸ್ತೆಯಲ್ಲಿ ಹೆಂಡತಿಯ ಅಸ್ತಿತ್ವಕ್ಕಾಗಿ ರೌಡಿಗಳ ವಿರುದ್ಧ ವಿವೇಕ್ ನಡೆಸಿದ ಆಕ್ಷನ್ ಕತೆ ಅತ್ಯಂತ ರೋಚಕವಾಗಿ ಸಾಗಲಿದೆ. ಕಥೆಯಲ್ಲಿ ಮೊದಲಿಗೆ ಏನಾಗುತ್ತೆ ಅಂದರೆ, ಗೌರಿ ಮನೆಯನ್ನು ಆಳುತ್ತಿರುವುದನ್ನು ಸಹಿಸಲಾಗದ ಅನಿಕೇತ್ ತನ್ನ ತಾಯಿ ನಮ್ರತಾ ಮುಂದೆ ಕೋಪದಿಂದ ಕುದಿಯುತ್ತಿರುತ್ತಾನೆ. ಮೋನಿಕಾ ದಡ್ಡಿ, ಅವಳಿಗೆ ತಲೆಯಲ್ಲಿ ಮಸಾಲೆನೇ ಇಲ್ಲ. ಆದರೆ ಗೌರಿ ಪ್ರತಿಯೊಂದಕ್ಕೂ ಕಲ್ಲಿನ ಗೋಡೆಯಂತೆ ಅಡ್ಡ ನಿಂತಿರುತ್ತಾಳೆ. ಅವಳನ್ನು ಈ ಮನೆಯಿಂದ ಆಚಲೇಬೇಕು ಎಂದು ಹುಚ್ಚೆದ್ದು ಕೂಗಾಡುತ್ತಾನೆ. ಆಗ ನಮ್ರತಾ, ಮನುಷ್ಯನಿಗೆ ಎಲ್ಲಿ ನೋವಾಗುತ್ತೋ ಎಕ್ಸಾಕ್ಟಾಗಿ ಅಲ್ಲೇ ಹೊಡೆಯಬೇಕು. ಗೌರಿಯ ವೀಕ್ನೆಸ್ ಅಂದರೆ ಅವಳ ಎಕ್ಸ್ಟ್ರಾ ಲಾರ್ಜ್ ಸ್ವಾಭಿಮಾನ. ತವರು ಮನೆಗೆ ಹೋಗಿರುವ ಅವಳ ತಂದೆಯ ಮರ್ಯಾದೆಗೆ ಹೊಡೆದರೆ ಅವಳು ತಾನಾಗಿಯೇ ತಪ್ಪು ಮಾಡುತ್ತಾಳೆ. ಅವಳ ತವರ ಮನೆ ಸುತ್ತಮುತ್ತ ನಾವೇ ಒಂದು ದೊಡ್ಡ ಬ್ಲಾಸ್ಟ್ ಮಾಡೋಣ ಎಂದು ಅತ್ಯಂತ ಕ್ರೂರವಾದ ಹುನ್ನಾರ ಎಣೆಯುತ್ತಾಳೆ. ಮತ್ತೊಂದೆಡೆ ಆಫೀಸ್ನಲ್ಲಿ ವಿವೇಕ್ಗೆ ವಿದೇಶಿ ಕ್ಲೈಂಟ್ ಗೌರಿಯ ಡಿಸೈನು ಮೈಂಡ್ ಬ್ಲೋಯಿಂಗ್ ಆಗಿದೆ ಎಂದು ಹೊಗಳಿ ಅದರಲ್ಲಿರುವ ಸಣ್ಣ ಚೇಂಜಸ್ಸನ್ನು ಗೌರಿಗೆ ಕಳುಹಿಸಲು ಹೇಳಿರುತ್ತಾರೆ. ಆದರೆ ವಿವೇಕ್ ಸಿಬ್ಬಂದಿ ಮೇಲೆ ರೇಗಿ ಬಿದ್ದು, ನಾನು ಈ ದಿನ ಬಂದು ಗ್ರೂಪ್ನ CEO, ಪ್ರತಿಯೊಂದು ಡಿಸೈನ್ಗೂ ನಾನೇ ಬಾಸ್, ಗೌರಿಯಿಂದ ಮಾತ್ರ ಈ ಡಿಸೈನ್ ಆಗುತ್ತೆ ಎನ್ನುವ ಭ್ರಮೆಯಲ್ಲಿ ನಾನಿಲ್ಲ, ಈ ಚೇಂಜಸ್ ನಾನೇ ಮಾಡ್ತೇನೆ, ನನ್ನ ಟ್ಯಾಲೆಂಟ್ ಏನು ಅಂತ ಪ್ರೂವ್ ಮಾಡ್ತೇನೆ ಎಂದು ಅಹಂಕಾರದಿಂದ ಅಬ್ಬರಿಸುತ್ತಾನೆ. ಇತ್ತ ಗೌರಿಯ ಮನೆಯಲ್ಲಿ ತಂದೆಗೆ ಕೆಲಸ ಮಾಡಲು ವಯಸ್ಸಾಗಿ ಆಯಾಸವಾಗುತ್ತಿರುತ್ತದೆ. ರಾತ್ರಿ ಎಲ್ಲ ಮಳೆ ಹಾಗೂ ಜಗಳವಾಗಿದ್ದರಿಂದ ಗೌರಿ ಸಹಾಯಕ್ಕೆ ಬರಲ್ಲವೇನೋ ಎಂದು ಅಮ್ಮ ಅಂದುಕೊಂಡಾಗ ಅಪ್ಪ, ಅವಳು ನನ್ನ ಮಗಳು, ಅವಳು ಬಂದೇ ಬರುತ್ತಾಳೆ ಎನ್ನುತ್ತಾರೆ. ಗೌರಿ ಬಂದಾಗ ಅಷ್ಟೆಲ್ಲ ಮಳೆಯಲ್ಲಿ ನಿನ್ನನ್ನು ಆಚೆಯಿಂದ ಆಚೆ ಹಾಕಿದರೂ, ಅಷ್ಟು ಅವಮಾನ ಅನುಭವಿಸಿದ್ದರೂ ನಿನಗೆ ಬೇಜಾರು, ಕೋಪ, ಸ್ವಾಭಿಮಾನ ಇಲ್ವೇನಕ್ಕ? ಇಷ್ಟು ಗುಲಾಮಗಿರಿ ಯಾಕಕ್ಕ ಬೇಕು ಎಂದು ತಂಗಿ ಚೆಲುವಿ ತೀವ್ರ ತರಾಟೆಗೆ ತೆಗೆದುಕೊಳ್ತಾಳೆ. ಆಗ ಗೌರಿ, ಬದುಕು ಎನ್ನುವುದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ ಚೆಲು, ಅಲೆ ಬಂತು ಎಂದು ದಡದಲ್ಲಿ ನಿಂತು ಬಿಟ್ಟರೆ ಸಮುದ್ರ ನಮ್ಮನ್ನು ಮುಳುಗಿಸಿ ಸಾಯಿಸಿ ಬಿಡುತ್ತದೆ. ನಾವು ಈಜುತ್ತಾ ಮುಂದೆ ಹೋಗುತ್ತಲೇ ಇರಬೇಕು. ಸಂಸಾರ ಎನ್ನುವುದು ಸಮುದ್ರ ಇದ್ದ ಹಾಗೆ. ನಿನ್ನೆ ರಾತ್ರಿ ಬಿದ್ದ ಮಳೆ, ಅವಮಾನಗಳೆಲ್ಲ ಸಮುದ್ರದ ಸಣ್ಣ ಅಲೆಗಳಷ್ಟೇ. ಕಷ್ಟದಲ್ಲಿದ್ದ ತಂದೆಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ ಎಂದು ಮಾರ್ಮಿಕವಾಗಿ ಉತ್ತರಿಸುತ್ತಾಳೆ. ಮನೆಯಲ್ಲಿ ಸರಿತಾ ಮತ್ತು ಶಾರದಾ ಅವರ ಮಧ್ಯೆ ತೀವ್ರ ಘರ್ಷಣೆ ನಡೆಯುತ್ತದೆ. ತನ್ನ ಸೊಸೆ ಗೌರಿ ತನಗೆ ಎದುರು ಮಾತನಾಡಿದ್ದಾಳೆ ಎನ್ನುವ ಸಿಟ್ಟಿನಲ್ಲಿ ಸರಿತಾ, ಈ ಕ್ಷಣದಿಂದ ಗೌರಿ ಜೊತೆ ಈ ಮನೆಯಲ್ಲಿ ಯಾರೂ ಮಾತಾಡಬಾರದು, ಅವಳನ್ನು ಸೋಷಿಯಲ್ ಆಗಿ ಬ್ಯಾಕ್ಲೈಟ್ ಮಾಡಬೇಕು, ಅವಳ ಜೊತೆ ಯಾರಾದರೂ ಮಾತಾಡಿದರೆ ನಾನು ಈ ಮನೆಯಲ್ಲಿ ಇರಲ್ಲ ಎಂದು ಶಾರದಾ ಅಜ್ಜಿಗೆ ಬೆದರಿಕೆ ಹಾಕ್ತಾಳೆ. ಅಂತಿಮವಾಗಿ ಗೌರಿ ರಸ್ತೆಯಲ್ಲಿ ಒಬ್ಬಳೇ ನಡೆದುಕೊಂಡು ಹೋಗುತ್ತಿರುವಾಗ ಕೆಲವು ರೌಡಿಗಳು ಬಂದು ಅವಳ ಕತ್ತಲ್ಲಿರುವ ತಾಳಿ, ಕಾಲಲ್ಲಿರುವ ಕಾಲುಂಗುರ ನೋಡಿ ಅಸಭ್ಯವಾಗಿ ನಡೆದುಕೊಳ್ಳಲು ಯತ್ನಿಸ್ತಾರೆ. ನಾವು ನಿನ್ನ ಹೆಂಡತಿಯೇ ಅಲ್ಲ, ನನ್ನ ಜವಾಬ್ದಾರಿಯಲ್ಲ ಎಂದು ಹೇಳಿದ ವಿವೇಕ್ ಅಲ್ಲಿಗೆ ಎಂಟ್ರಿ ಕೊಡುತ್ತಾನೆ. ಗೌರಿಯನ್ನು ಮುಟ್ಟಲು ಬಂದ ರೌಡಿಗಳಿಗೆ ವಿವೇಕ್ ರಣರಂಗಕ್ಕಿಳಿದು ಧೂಳೆಬ್ಬಿಸುವಂತೆ ಫೈಟ್ ಮಾಡಿ ಧೂಳಿಪಟ ಮಾಡ್ತಾನೆ. ಬಾಗಿಲು ಹಾಕಿದ ಮೇಲೆಯೂ ಕಾವಲು ಕಾಯುವುದು ಯಾಕೆ? ಒಂದೆಡೆ ನಾನು ನಿಮ್ಮ ಹೆಂಡತಿ ಅಲ್ಲ ಎನ್ನುತ್ತೀರಾ, ಇನ್ನೊಂದೆಡೆ ರಕ್ಷಣೆ ಮಾಡಲು ಹೊಡೆದಾಡುತ್ತೀರಾ. ಅಧಿಕಾರವಿಲ್ಲ ಎಂದ ಮೇಲೆ ರಕ್ಷಣೆ ಮಾಡುವ ಹಕ್ಕು ಎಲ್ಲಿಂದ ಬಂತು? ಆ ಸಿಟ್ಟು ಯಾರಿಗೆ ಸೇರಿದ್ದು ಎಂದು ಗೌರಿ ವಿವೇಕನನ್ನು ಪ್ರಶ್ನಿಸುತ್ತಾಳೆ. ಗೌರಿಯ ಈ ಪ್ರಶ್ನೆಗೆ ವಿವೇಕ್ ಏನು ಉತ್ತರ ನೀಡ್ತಾನೆ? ನಮ್ರತಾ ಗೌರಿಯ ತವರು ಮನೆಯನ್ನು ನಾಶ ಮಾಡಲು ಹೂಡಿದ ಕುತಂತ್ರ ಸಶಕ್ತವಾಗುತ್ತಾ? ಗೌರಿ ಕಲ್ಯಾಣದ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕಿದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ನಿಮಗೆ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡೋದ್ರಿಂದ ಕತೆ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.